ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. Abu Dhabi Investment Authority to invest rupees 4,967 crores in Reliance Retail. ಅಬು ಧಾಬಿ ಇನ್ವೆಸ್ಟ್ಮೆಂಟ್ ಅಥಾರಿಟಿ ಕಂಪ್ನಿದು ಒಂದು ಸಬ್ಸಿಡರಿ ಕಂಪ್ನಿ. ಅವರು 4,967 crores ರಿಲಯನ್ಸ್ ರಿಟೇಲಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗೂ ಈ ಇನ್ವೆಸ್ಟ್ಮೆಂಟಿಂದ ರಿಲಯನ್ಸ್ ರಿಟೇಲದು ವ್ಯಾಲ್ಯೂಯೇಷನ್ನು 8.381 lakh crores ಆಗುತ್ತೆ. ಇದು ಟಾಪ್ 4 ಕಂಪ್ನೀಸು ಇಂಡಿಯಾದಲ್ಲಿ ಆಗುತ್ತೆ ಇನ್ ಟರ್ಮ್ಸ್ ಆಫ್ ದ ಈಕ್ವಿಟಿ ವ್ಯಾಲ್ಯೂ ಅಥವಾ ಮಾರ್ಕೆಟ್ ವ್ಯಾಲ್ಯೂ. ಹಾಗೂ ಈ ಪರ್ಟಿಕ್ಯುಲರ್ ಅಮೌಂಟಿಗೆ 0.59% ಸ್ಟೇಕ್ ಸಿಗ್ತಾ ಇದೆ ಅಬು ಧಾಬಿ ಇನ್ವೆಸ್ಟ್ಮೆಂಟ್ ಅಥಾರಿಟಿಗೆ. ರಿಲಯನ್ಸ್ ರಿಟೇಲಲ್ಲಿ ಅವರೆಲ್ಲ ಬಿಸ್ನೆಸ್ ಸೇರಿಕೊಂಡು 26 ಕೋಟಿ ಕಸ್ಟಮರ್ಸ್ ಇದ್ದಾರೆ. ಹಾಗೂ ಅವರಿಗೆ ಆನ್ಲೈನ್ ಸ್ಟೋರ್ಸು ಇದೆ, ಅಂದರೆ ಆನ್ಲೈನಲ್ಲೂ ಪರ್ಚೇಸ್ ಮಾಡ್ಬೋದು ಅವರ ಐಟಮ್ಸು. ಹಾಗೂ ಫಿಸಿಕಲ್ ಸ್ಟೋರ್ಸು ಇದೆ. ಟೋಟಲ್ 18,500 ಸ್ಟೋರ್ಸ್ ಇದೆ ಫಿಸಿಕಲ್ ಆಗಿ. ನ್ಯೂಸ್ ನಂಬರ್ 2. TVS ಸ್ಟಾರ್ಟ್ಸ್ ಪ್ರೊಡ್ಯೂಸಿಂಗ್ BMW's ಎಲೆಕ್ಟ್ರಿಕ್ 2-wheeler. ಲಾಸ್ಟ್ 10 ವರ್ಷದಲ್ಲಿ TVS ಮೋಟಾರ್ಸ್ ಮತ್ತು BMW ಕಂಪ್ನಿ ಒಂದು ಪಾರ್ಟ್ನರ್ಶಿಪ್ಪಲ್ಲೇ ಇದ್ದರು. ಸುಮಾರು ವೆಹಿಕಲ್ಸನ್ನು ಜಾಯಿಂಟಾಗಿ ಪ್ರೊಡ್ಯೂಸ್ ಮಾಡ್ತಿದ್ರು, ಅಥವಾ TVS ಅವರು BMWಗೋಸ್ಕರ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು. ಈಗ ಜಾಯಿಂಟಾಗಿ ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಂತ ಡಿಸೈಡ್ ಮಾಡಿದ್ದಾರೆ. ಅವರ ಹೊಸೂರು ಪ್ಲಾಂಟಲ್ಲಿ TVS ಅವರು BMW CE02 ಅಂತ ಅವರ ಎಲೆಕ್ಟ್ರಿಕ್ 2-wheeler ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆಗಸ್ಟಲ್ಲಿ TVS ಅವರು ಅನೌನ್ಸ್ ಮಾಡಿದರು 3,900 crores ಎಲೆಕ್ಟ್ರಿಕ್ 2-wheelersಗೋಸ್ಕರನೇ 4 ರಿಂದ 5 ವರ್ಷದಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ. TVS ಅವ್ರದ್ದೇ ಆದ ಎಲೆಕ್ಟ್ರಿಕ್ ಬೈಕನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಇದೊಂದು ಪ್ರೀಮಿಯಂ ಬೈಕು TVS X ಅಂತ. ಅದರದ್ದು ಪ್ರೈಸು 2.5 lakhs ಇದೆ. TVS 2013 ಏಪ್ರಿಲಲ್ಲೇ BMW ಜೊತೆಗೆ ಒಂದು ಪಾರ್ಟ್ನರ್ಶಿಪ್ ಡೀಲ್ ಹಾಕಿದ್ರು. ಅದರಲ್ಲಿ ಬಿಲೋ 500cc ಮೋಟರ್ ಸೈಕಲ್ಸು ಅವರು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ. ಸೊ TVSಗೆ ಅಪಾರ್ಟ್ ಫ್ರಮ್ ಇಟ್ಸ್ ಓನ್ ಬೈಕ್ಸು ಅವರ ಬೇರೆ ಮ್ಯಾನುಫ್ಯಾಕ್ಚರಿಂಗ್ ಅಂತಲೂ ಒಳ್ಳೆ ಪ್ರಾಫಿಟ್ ಬರ್ತಾ ಇದೆ. ನ್ಯೂಸ್ ನಂಬರ್ 3. JSW MG ಮೋಟರ್ ಡೀಲ್ ಲೈಕ್ಲಿ ಬೈ ದಿವಾಲಿ. JSW ಗ್ರೂಪ್ ಅವರು ನೀವು ಗೊತ್ತಿದ್ದಾಗೆ MG ಮೋಟರ್ಸನ್ನು ಸ್ಟೇಕ್ ಪರ್ಚೇಸ್ ಮಾಡ್ಬೇಕಂತಿದ್ದಾರೆ. ಸೊ ದಟ್ ಜಾಯಿಂಟ್ ಆಗಿ ಎಲೆಕ್ಟ್ರಿಕ್ ಕಾರ್ಸನ್ನು ಅವರು ಮ್ಯಾನುಫ್ಯಾಕ್ಚರ್ ಮಾಡಬೇಕಂತ. ಈ ಪರ್ಟಿಕ್ಯುಲರ್ ಡೀಲು ಅವರು ಫೈನಲೈಸ್ ಮಾಡಿಕೊಂಡು January 2024 ಅಷ್ಟರೊಳಗೆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ನ ಜಾಯಿಂಟ್ ಆಗಿ ಲಾಂಚ್ ಮಾಡ್ತಾರೆ ಅಂತ ಡಿಸೈಡ್ ಮಾಡಿದ್ದಾರೆ. ಸದ್ಯಕ್ಕೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗನ್ನು ಸೈನ್ ಮಾಡಿದ್ದಾರೆ JSW ಗ್ರೂಪ್ ಅವರು. 35% ಸ್ಟೇಕು MG ಮೋಟರ್ ಇಂಡಿಯಾದಲ್ಲಿ ಪರ್ಚೇಸ್ ಮಾಡಲಿಕ್ಕೆ. ಹಾಗೂ ಕೆಲವು ವರ್ಷ ಆದಮೇಲೆ MG ಮೋಟರ್ದು ಎಲ್ಲ ಲಾಸಸ್ ಎಲ್ಲ ಕವರ್ ಅಪ್ ಆದಮೇಲೆ ಆವಾಗ ಒಂದು IPO ಬರುತ್ತೆ ಈ ಕಂಪ್ನಿದು. ಆವಾಗ MG ಮೋಟರ್ಸದು ಪ್ರಮೋಟರ್ SAIC ಅಂತ, ಅದೊಂದು ಚೈನೀಸ್ ಕಂಪ್ನಿ, ಅವರ ಸ್ಟೇಕನ್ನು ಅವರು ಕಮ್ಮಿ ಮಾಡ್ತಾರೆ. ಆವಾಗ JSW ಗ್ರೂಪ್ ಅವರು ಅವರ ಸ್ಟೇಕನ್ನು ಈ ಕಂಪ್ನಿಯಲ್ಲಿ ಜಾಸ್ತಿ ಮಾಡ್ತಾರೆ. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ಒಂದು ಸಣ್ಣ ವಾರ್ ಥರ ಸ್ಟಾರ್ಟ್ ಆಗಿದೆ ಪ್ಯಾಲೆಸ್ತೀನಿಯನ್ ಗ್ರೂಪ್ಸು ಮತ್ತು ಇಸ್ರೇಲ್ ಮಧ್ಯದಲ್ಲಿ. ಹಾಗೂ ಅದು ಇವತ್ತು ಮಧ್ಯಾಹ್ನ ಸುಮಾರು ಅಟ್ಯಾಕ್ಸ್ ಆಗಿದೆ, ಸುಮಾರು ಮಿಸೈಲ್ಸು ಫೈರ್ ಆಗಿದೆ. ಸೊ ಇದರಿಂದ ಸುಮಾರು ಇನ್ನೋಸೆಂಟ್ ಪೀಪಲ್ ಲೈಫ್ ಹೋಗ್ತಾ ಇದೆ. ಆದಷ್ಟು ಕಮ್ಮಿ ಆಗಲಿ ಅಂತ ನಾವೆಲ್ಲರೂ ಪ್ರೇ ಮಾಡಬೇಕು. ಹಾಗೂ ಇದರಿಂದ ನೆಗೆಟಿವ್ ಇಂಪ್ಯಾಕ್ಟು ಸ್ಟಾಕ್ ಮಾರ್ಕೆಟ್ಸಿಗೆ ಮಂಡೇ ಆಗಬಾರ್ದು ಅಂತಲೂ ನಾವು ಪ್ರೇ ಮಾಡಬೇಕಾಗತ್ತೆ. ನಮ್ಮ ಎಲ್ಲ ಭಾರತೀಯರಿಗೆ ಒಂದು ತುಂಬ ಹೆಮ್ಮೆಯ ವಿಷಯ, ನಮ್ಮ ಇಂಡಿಯನ್ ಟೀಮು 100 ಮೆಡಲ್ಸ್ ವಿನ್ ಆಗಿದೆ ಆನ್ ಗೋಯಿಂಗ್ ಏಷ್ಯನ್ ಗೇಮ್ಸಲ್ಲಿ. ಸೊ ಫಸ್ಟ್ ಟೈಮ್ ಹಿಸ್ಟ್ರಿಯಲ್ಲಿ ಇಷ್ಟು ಜಾಸ್ತಿ ಮೆಡಲ್ಸು ಇಂಡಿಯನ್ ಟೀಮು ಏಷ್ಯನ್ ಗೇಮ್ಸಲ್ಲಿ ಬಂದಿದ್ದು. ಸೊ ವೆರಿ ಗುಡ್. ನೀವು ಮುಂಚೆ ನೋಡಿರ್ಬೋದು, ಎಷ್ಟೋ ವರ್ಷ ಹಿಂದೆ ನಾವು ಇಷ್ಟು ದೊಡ್ಡ ದೇಶ ಇದ್ದರೂ ಜಾಸ್ತಿ ಮೆಡಲ್ಸ್ ಬರ್ತಾ ಇರಲಿಲ್ಲ. ಈಗ ಸ್ವಲ್ಪ ಫೆಸಿಲಿಟೀಸ್ ಎಲ್ಲ ಇಂಪ್ರೂವ್ ಮಾಡಿದ ಮೇಲೆ, ಸ್ವಲ್ಪ ಆ್ಯಥ್ಲೀಟ್ಸ್ಗೆಲ್ಲ ಜಾಸ್ತಿ ಟ್ರೈನಿಂಗ್ ಎಲ್ಲ ಕೊಟ್ಟಾದ್ಮೇಲೆ ನಿಮಗೆ ಕಾಣಿಸ್ತಾ ಇದೆ ಎಷ್ಟು ಲೆವೆಲಲ್ಲಿ ನಾವು ಇಂಪ್ರೂವ್ ಆಗಿದ್ದೀವಿ ಅಂತ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ಚೆನ್ನಾಗಿದ್ರೆ ಗುಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.